ಹಾಲಡೆ ಕ್ಷೇತ್ರ ಮರೋಡಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಆರಂಭಗೊಂಡಂತಹ ವರ್ಷಾವಧಿ ಆಯನ ಮತ್ತು ಸಿರಿಗಲ ಜಾತ್ರೋತ್ಸವಕ್ಕೆ ತೆರೆ ಬಿದ್ದಿತು. ಸಂಪ್ರೋಕ್ಷಣೆ ಮಂತ್ರಾಕ್ಷತೆಯೊಂದಿಗೆ 5 ದಿನಗಳ ಸಂಭ್ರಮ ಸಂಪನ್ನಗೊಂಡಿತು. ತುಳುನಾಡಿನ ವಿಶಿಷ್ಟ ಆಚರಣೆಗಳಲ್ಲಿ ಸಿರಿ ಜಾತ್ರೆಯೂ ಒಂದು. ಸ್ತ್ರೀ ಶೋಷಣೆಯನ್ನ ತಡೆಯಲು ಮಹಿಳೆ ದೈವವಾದದ್ದು ಜಾನಪದವಾಗಿ ಜನಜನಿತ. ಸಿರಿ ಆಚರಣೆಯನ್ನ ಜಾನಪದ ಸಂಸ್ಕೃತಿಯ ಭಾಗವೆಂದು ಜನಪದ ವಿದ್ವಾಂಸರು ಕರೆದರೆ ವಿಚಾರವಾದಿಗಳು ಇದು ಮೂಢನಂಬಿಕೆ ಎಂತಾರೆ. ಇದು ಅಂದಿನಿಂದಲೂ ಚರ್ಚೆಯಲ್ಲಿರುವಂತಹ ಸಂಗತಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಚರಿಸಲಾಗುವ ಸಿರಿ ಜಾತ್ರೆಯು ಕಾಲ ತುಳುವಿನ ಸುಗ್ಗಿ ತಿಂಗಳು. ಕೇವಲ 1 ತಿಂಗಳ ಕಾಲ ಮಾತ್ರ ಆಚರಿಸಲಾಗುವಂತಹ ಈ ಸಿರಿ ಜಾತ್ರೆಗೆ ತನ್ನದೇ ಆದಂತಹ ಮಹತ್ವ ಇದೆ. ತುಳುವರು ತಮ್ಮ ಕುಲದೇವರಿಗೆ ಆರಾಧ್ಯ ದೈವಕ್ಕೆ ಹರಕೆ ಸಲ್ಲಿಸುವಂತದ್ದು ಸಿರಿ ಜಾತ್ರೆಯ ವಿಶಿಷ್ಟತೆಯೂ ಹೌದು. ಈ ಜಾತ್ರೆ ನಡೆಯುವ ಸ್ಥಳಗಳನ್ನ ಆಲಡೆ ಎಂದು ಕರೆಯಲಾಗ್ತಿದೆ. ತುಳುನಾಡಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಸಿರಿ ಆಲಡೆಗಳಿವೆ ಎನ್ನುವುದು ಒಂದು ಅಂದಾಜು. ಇದರಲ್ಲಿ ಮರೋಡಿ ಶ್ರೀ ಉಮಾಮಹೇಶ್ವರ ಕೂಡ ಒಂದು. ಇಲ್ಲಿ ಕೂಡ ಸಿರಿ ಕುಮಾರರಿರ್ತಾರೆ. ಸಿರಿ ಮತ್ತು ಕುಮಾರ ಸಹೋದರ ಸಹೋದರಿರು. ಮನೆಯಲ್ಲಿ ಕಷ್ಟ ಬಂದಾಗ, ಸಹಿಸಲಾಗದಂತಹ ಸಂಕಟ ಬಂದಾಗ, ಸಂತಾನ ಭಾಗ್ಯವಿಲ್ಲದಿದ್ದಾಗ ಹರಕೆ ಹೇಳುವಂತಹ ಕ್ರಮ ಇದೆ. ಸಿರಿ ಜಾತ್ರೆಗೆ ಬಂದು ಸಿರಿಯಾಗಿ ಕುಮಾರನಾಗಿ ದೇವರ ಸನ್ನಿಧಿಯಲ್ಲಿ ಹರಕೆ ತೀರಿಸುವುದಾಗಿ ಹೇಳಿಕೊಂಡಿರ್ತಾರೆ. ಹೀಗೆ ಹರಕೆ ಹೇಳಿಕೊಂಡ್ರೆ ಫಲ ಸಿಗ್ತದೆ ಎನ್ನುವುದು ಬಲವಾದ ನಂಬಿಕೆ. ಹೀಗೆ ಹರಕೆ ಹೇಳಿಕೊಂಡವರು ತಮ್ಮ ಮನೆ ಮಂದಿ ಜೊತೆ ಬಂದು ಸಿರಿ ಜಾತ್ರೆಯಲ್ಲಿ ಹರಕೆಯನ್ನ ಸಲ್ಲಿಸ್ತಾರೆ. ದೇವರಿಗೆ ವಿಶೇಷ ಪೂಜೆ ಆದ್ಮೇಲೆ ದೇವಸ್ಥಾನದ ಹೊರಗೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿದ್ರೆ ಪ್ರಾಂಗಣದಲ್ಲಿ ಸಿರಿಗಲ ಹರಕೆ ಸಂದಾಯ. ಹುರುಳಿ ಮತ್ತು ತೆಂಗಿನಕಾಯಿ ಇಲ್ಲಿನ ಹರಕೆಯ ವೈಶಿಷ್ಟ್ಯತೆ. ತುಳುನಾಡಿನ ಜಮೀನ್ದಾರಿ ಪದ್ಧತಿಯಲ್ಲಿ ಅತಿಯಾದ ಶೋಷಣೆ ಇತ್ತು. ಅದರಲ್ಲೂ ಮಹಿಳೆಯರ ಮೇಲೆ ಅನೇಕ ಕಟ್ಟುಪಾಡುಗಳು ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿತ್ತು. ಇದನ್ನ ಮೆಟ್ಟಿ ನಿಂತವಳು ಮಹಿಳೆ. ಶೋಷಣೆಯನ್ನ ವಿರೋಧಿಸ್ತಾ ಆಕೆ ದೈವವಾದ್ಲು ಎನ್ನುವುದು ಜನಪದ ಹೇಳುವ ಕತೆ. ತುಳುನಾಡಿನ ದೈವಗಳ ಹಿಂದೆ ಇಂತಹದೇ ಕತೆ ಇದೆ. ಅದರಲ್ಲೂ ದಲಿತ ಶೂದ್ರ ಸಂಸ್ಕೃತಿಯಲ್ಲಿ ಇಂಥ ಶೋಷಣೆಯನ್ನ ವಿರೋಧಿಸಿದವರೇ ವಿರೋಚಿತ ಮರಣ ಹೊಂದಿದ್ದ ದೈವಗಳ ಸ್ಥಾನಕ್ಕೇರಿದವರು ಎನ್ನುವ ಬಲವಾದ ನಂಬಿಕೆ ಇಂಥ ಆಚರಣೆಗಳೊಂದಿಗೆ ತುಳುಕು ಹಾಕಿಕೊಂಡಿದೆ. ಸಿರಿ ಧಾರ್ಮಿಕ ಆಚರಣೆಯಾಗಿ ಭದ್ರವಾಗಿರುವಂತೆಯೇ ಸಾಂಸ್ಕೃತಿಕವಾಗಿಯೂ ಜಾನಪದ ಹಿನ್ನೆಲೆಯಲ್ಲೂ ತನ್ನದೇ ಆದ ಸ್ಥಾನವನ್ನ ಪಡೆದಿದೆ. ಸಾರ್ವತ್ರಿಕವಾಗಿ ನಂಬದಿದ್ರೂ ತಮ್ಮ ಬದುಕು ಅಸ್ತಿತ್ವವನ್ನ ನಂಬುವಷ್ಟೇ ಗಟ್ಟಿಯಾಗಿ ಸಿರಿ ಆಚರಣೆಯನ್ನ ನಂಬುವರಿದ್ದಾರೆ. ಆದ್ದರಿಂದಲೇ ತುಳುನಾಡಿನಲ್ಲಿ ಸಿರಿ ಜಾತ್ರೆ ಈಗಲೂ ಮಹತ್ವದ್ದೆನಿಸಿದೆ.